ಪ್ರೀತಿ ಸಿಕ್ಕಿಲ್ಲ ಅಂತ ವೈಷ್ಣವ್ ಅವರಿಗೆ ಹೇಳ್ತಾರೆ ಕುಸುಮ ಅವರು. ಅದನ್ನು ನೀನು ಕೊಡಬೇಕು ವೈಷ್ಣವ್ ಅಂತ ಹೇಳ್ತಾರೆ ದೊಡ್ಡಮ್ಮ ಕುಸುಮ ಅವರು. ಆ ಪ್ರೀತಿ ಅಂತ ಇಲ್ಲಿಂದ ಸಿಕ್ಕಿದರೆ ಅವಳು ಉಸಿರಾಡ್ತಾಳೆ ಅಂತ ವೈಷ್ಣವ್ ಅವರಿಗೆ ದೊಡ್ಡಮ್ಮ ಹೇಳ್ತಾರೆ. ನೋಡು, ಒಳಗೆ ಹೋಗಿ ಕುಂಕುಮ ಹಚ್ಚಿ ಬರೋದಿಲ್ಲ, ಅವಳಿಗೆ ಬೇಕಾಗಿರೋದು ಪ್ರೀತಿ ಕೊಡಬೇಕು ಅಂತ, ಅವಳ ಬದುಕಲ್ಲಿ ಭರವಸೆ ಕೊಡಬೇಕು ಅಂತ ಕುಸುಮ ಅವರು ಹೇಳ್ತಾಳೆ. ಇದನ್ನು ಕಾವೇರಮ್ಮ ದಿಟ್ಟಿಸ್ಕೊಂಡು ನೋಡ್ತಾವಳೆ. ಭರವಸೆ ಪ್ರೀತಿಗಿಂತ ಹೆಚ್ಚು ಇನ್ಯಾವುದೂ ಇಲ್ಲ ಅಂತ ಕುಸುಮ ವೈಷ್ಣವ್ ಅವ್ರಿಗೆ ಹೇಳ್ತಾರೆ. ಹಂಗೆ ಹೇಳಿ ಕುಸುಮ ಅಮ್ಮ, ನಾನು ಅವಾಗಿಂದ ಅದನ್ನೇ ಹೇಳ್ತಾ ಇರೋದು, ಲಕ್ಷ್ಮಕ್ಕಕ್ಕೆ ನಿಮ್ಮ ಪ್ರೀತಿ ಹೇಳ್ಕೊಳ್ಳಿ ಅಂತ ವೈಷ್ಣವಣ್ಣ ಅಂತ ಅಲ್ಲಿ ಕೆಲಸದವರು ಹೇಳ್ತಾರೆ. ಕೆಲಸದವರು ಗಂಗಾ ಅವರು ಇವರಿಗೆ ನಾನು ಹೇಳ್ತಾ ಇದ್ದೀನಲ್ಲ, ನೀನು ಸ್ವಲ್ಪ ಹೇಳು ಗಂಗಾ ಅಂತ ಕುಸುಮ ಅವ್ರಿಗೆ ಗಂಗಾ ಅವ್ರಿಗೆ ಹೇಳ್ತಾರೆ. ಅಣ್ಣ, ನೀನು ಇಲ್ಲೇ ನಿಂತಿದ್ಯಾ, ಹೊರಡು ನಿಮ್ಮ ಪ್ರೀತಿ ಹೇಳ್ಕೊಳ್ಳೋದಕ್ಕೆ, ಈಗಲೇ ಹೇಳೋದಂದರೆ ಹೇಗೆ ಹೇಳಲಿ ಅಂತ ಹೇಳ್ತಾರೆ. ಎಲ್ಲನೂ ನಾನೇ ಹೇಳಬೇಕು, ಅದು ಹೆಂಗಂತ ಲವ್ ಬರ್ಡ್ಸ್ ಆದರೂ ಏನು ಅಂತ ಗಂಗಾ ಹೇಳ್ತಾರೆ. ಪ್ರೀತಿನ ಹಾಗೆ ಹೇಳುತ್ತೆ, ಅದಕ್ಕಂತ ರೀತಿ ನೀತಿ ಇದೆ ಅಂತ ಗಂಗಾ ಹೇಳ್ತಾಳೆ. ನೀವು ನಿಮ್ಮ ಪ್ರೀತಿನ ಹೇಗೆ ಹೇಳ್ಕೊಬೇಕು ಅದನ್ನು ಕೇಳಿಸ್ಕೊಂಡು ಲಕ್ಷ್ಮಕ್ಕ ಥಟ್ ಅಂತ ನಿಂತ್ಕೊಂಡು ಇದಕ್ಕೋಸ್ಕರನೇ ಕಾಯ್ತಾ ಇದ್ದೆ ಅಂತ ಹೇಳಬೇಕು. ಹೇ ಗಂಗಾ, ಏನೇ ಹುಚ್ಚಾಟ ಅಂತ ಕಾವೇರಿ ಅವರು ಗಂಗಾ ಅವ್ರಿಗೆ ಹೇಳ್ತಾಳೆ. ಹೇ ಕಾವೇರಿ, ನೀವು ಸುಮ್ಮನಿರಿ ಅಂತ ಕುಸುಮ ಅವರು ಹೇಳ್ತಾರೆ. ಗಂಗಾ, ನೀವು ಹೋಗು, ಅದೇನು ಉಪದೇಶ ಮಾಡ್ತೀವೋ ಮಾಡು ಅಂತ ಹೇಳಿ ಕುಸುಮ ಅವರಿಗೆ ಗಂಗಾ ಹೇಳ್ತಾರೆ. ಗಂಗಾಗೆ ಕುಸುಮ ಅವ್ರಿಗೆ ಹೇಳ್ತಾರೆ. ಗಂಗಾ ಅಣ್ಣನ ಕರ್ಕೊಂಡು ವೈಷ್ಣವನ್ನ ಕರ್ಕೊಂಡು ಹೋಗ್ತಾಳೆ. ಅಷ್ಟೊತ್ತಿಗೆ ಮತ್ತೆ ಕೀರ್ತಿಯವ್ರದ್ದು ತೆಗೆದುಕೊಂಡ್ರೆ ಹಲೋ ಮಾಮ ಅಂತ ಅಷ್ಟಕ್ಕೆ ಬಿಟ್ಟಿದ್ರು. ಈಗ ಅಷ್ಟಕ್ಕೆ ಕಟ್ ಮಾಡಿದ್ರೆ ಕೀರ್ತಿಯವ್ರದ್ದು ಕಾಲಿಂದ ಮಾತಾಡೋದು ತೋರಿಸ್ತಾ ಇರ್ತಾರೆ. ಕೀರ್ತಿ ಎಲ್ಲಿದ್ಯಾ ಅಂತ ಕೇಳ್ತಾರೆ. ಕಾವೇರಿ ಆಂಟಿ ನನ್ನ ಲೈಫನ್ನೇ ಹಾಳು ಮಾಡಿದ್ರು ಅಂತ ಹೇಳ್ತಾರೆ. ಡಬಲ್ಗೆ ಮಾಡ್ತಾಯಿದ್ದಾರೆ. ಕೇಳಮ್ಮ ಅಂದರು, ನಾನು ನಿನ್ನ ಮಾತು ಕೇಳಲಿಲ್ಲ ಅಮ್ಮ ಅಂತ ಹೇಳ್ತಾರೆ. ನಾನು ಯಾರ್ದೋ ಮಾತು ನಂಬಿದೆ, ನಾನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತಾರೆ. ನೀ ಈಗಿದ್ಯಾ, ಎಲ್ಲಿದ್ಯಾ ಅಂತ ಹೇಳಮ್ಮ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ಹಲೋ ಅಂತ ಕಟ್ಟಾಗುತ್ತೆ, ವಾಯ್ಸ್ ಬ್ರೇಕ್ ಆಗಿ ಕಟ್ಟಾಗುತ್ತೆ. ಅಮ್ಮ ಸ್ವಿಚ್ ಆಫ್ ಆಯಿತು. ಅಷ್ಟೊತ್ತಿಗೆ ಫೋನು ಸ್ವಿಚ್ ಆಫ್ ಆಗೋಯ್ತದೆ. ಟರ್ನು ಕಾಲ್ ಮಾಡಿದ್ರೆ ದ ನಂಬರ್ ಯು ಆರ್ ಕಾಲಿಂಗ್ ಕರೆಂಟ್ಲಿ ಸ್ವಿಚ್ ಆಫ್ ಅಂತ ಹೇಳ್ತಾರೆ. ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ ಅಂತ ಅವರಮ್ಮ ಮನಸ್ಸಲ್ಲೇ ಅಂದ್ಕೊಂಡಿರ್ತಾರೆ. ಏನು ಮಾಡುತ್ತಾ ಇದ್ದಾಳೆ ನನ್ನ ಮಗಳು, ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ ಅಂತ ಹೇಳ್ತಾರೆ. ಕಾವೇರಿ ಮತ್ತು ಅವಳ ಫ್ಯಾಮಿಲಿನ ಜೈಲ್ ಕಂಬಿನ ಎಣಿಸೋ ಹಾಗೆ ಮಾಡ್ತಾಳೆ ಅಂತ ರಘುವೀರ್ನ ಕರೆಸ್ಕೋಬೇಕು ಅಂತ ಅವರು ಸರಿಯಾದ ಸಮಯ ಇದೆ ಅಂತ ಹೇಳಿ ಅವರು ಮಾತಾಡ್ಕೊಳ್ತಾ ಇದ್ದಾರೆ. ಅಷ್ಟೊತ್ತಿಗೆ ಕಾವೇರಿ ಮತ್ತು ಕುಸುಮ ಅವರ ಮಾತನ್ನು ತಿಳ್ಕೊಳ್ತಾರೆ. ಕಡೆಗೆ ಪುಟ್ಟಂಗೆ ಯಾಕೆ ಭಗವಂತ ಮಾಡ್ತಾ ಇದೆಯಾ ಅಂತ ಹೇಳ್ತಾರೆ. ತಾಂಡು ಕತೆ ಬಿಡು, ಅವನ ಜೀವನ ಏನಾಗಿದೆ ಅಂತ ನಿನಗೆ ಗೊತ್ತಲ್ವ, ಪುಟ್ಟದ ಜೀವನನೂ ಹಾಗೆ ಆಗಬೇಕಾ ಅಂತ ಕೇಳ್ತಾರೆ. ಅಂದಮೇಲೆ ಈಗಲೇ ಸರಿ ಮಾಡಬೇಕು ಅಂತ ಕಾವೇರಿ ಅವರಿಗೆ ಕುಸುಮ ಅವರು ಹೇಳ್ತಾರೆ. ಲಕ್ಷ್ಮೀ ಜೀವನ ಭಾಗ್ಯವಂತರ ಆಗಬೇಡ್ದು, ಭಾಗ್ಯಗೆ ಅವನು ಪ್ರೀತಿ ಸಿಗಬೇಕು ಅಂತ ವೈಷ್ಣವಿಗೆ ಸಿಗಬೇಕು ಅಂತ ಹೇಳ್ತಾರೆ. ಕಾವೇರಿ ಮತ್ತು ಕುಸುಮ ಕಾವೇರಿಗೆ ಹೇಳ್ತಾ ಇದ್ದಾರೆ. ಅವನು ತೀರಾ ಹತ್ತಿರ ಆದರೆ ಅತ್ತೆ ಶಾಪ ತಟ್ಟುತ್ತೆ ಅಂತ ಭಯ ಅಂತ ಹೇಳ್ತಾಳೆ. ಲಕ್ಷ್ಮಿ ಮುತ್ತಿನಂಥ ಹುಡುಗಿ, ನೀನು ಚೆನ್ನಾಗಿದ್ದರೆ ನಿಮ್ಮ ಅತ್ತೆ ಶಾಪ ತಾಗದೇ ಇರೋ ಥರ ಅವಳೇ ನೋಡ್ಕೊಳ್ತಾಳೆ. ಸುಮ್ಮನೆ ಈ ಕಂತ್ರಿ ಬುದ್ಧಿಯೆಲ್ಲ ಬಿಟ್ಬಿಡು ಅಂತ ಹೇಳ್ತಾಳೆ. ಮಗ ಅವನ ಪ್ರೀತಿಯನ್ನು ಸೊಸೆ ಮುಂದೆ ಹೇಳ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾಳೆ. ಅಯ್ಯೋ ಅಕ್ಕ, ಇದಕ್ಕೆಲ್ಲ ಅವನು ರೆಡಿ ಇಲ್ಲ, ಅವನ ಮನಸ್ಸಲ್ಲಿ ಏನಿದೆ ಏನೋ, ನಾವು ಸುಮ್ಮನೆ ಬಲವಂತ ಮಾಡ್ತಾ ಇದ್ದೀವೋ ಏನೋ ಅಂತ ಕಾವೇರಿ ಕುಸುಮಾಗೆ ಹೇಳ್ತಾಳೆ. ವೈಷ್ಣವ್ ಹಳೆಯದ್ರಿಂದ ಆಚೆ ಬಂದಿದ್ದಾನೆ, ಅವನಿಗೆ ಲಕ್ಷ್ಮಿ ಮೇಲೆ ಪ್ರೀತಿ ಇದೆ, ಆದರೆ ಅವನಿಗೆ ಹೇಳ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಅಂತ ಹೇಳ್ತಾಳೆ ಕುಸುಮ ಅವರು. ಮಗ ಸೊಸೆ ಖುಷಿಯಾಗಿ ಇರ್ತಾರೆ ಅಂತ ನೀನು ಖುಷಿಯಾಗಿರೋದನ್ನು ಕಲಿ. ಈ ಕಂತ್ರಿ ಬುದ್ಧಿಯನ್ನು ಬಿಟ್ಟರೆ ಲಕ್ಷ್ಮಿಯ ಪುಣ್ಯದ ಫಲದಿಂದ ನಿನ್ನ ಪಾಪದ ಫಲ ಕಡಿಮೆ ಆದೀತು ಅಂತ ಯೋಚನೆ ಮಾಡು ಅಂತ ಹೇಳಿ ಕುಸುಮ ಹೇಳಿ ಹೊರಟೋಗ್ತಾರೆ. ಎಲ್ಲರೂ ನನಗೆ ಬುದ್ಧಿ ಹೇಳೋರೇ ಆಯಿತು ಅಂತ ಕಾವೇರಿ ತನ್ನಷ್ಟಕ್ಕೆ ತಾನೇ ಮಾತು ಈ ದರಿದ್ರದವಳು ಎಲ್ಲಿ ಹೋಗಿದ್ದಾಳು ಏನೋ ಅಂತ ಮೊಬೈಲನ್ನು ತೆಗೆದುಕೊಂಡು ಕಾಲ್ ಮಾಡೋದಕ್ಕೆ ನೋಡ್ತಾಳೆ. ಕೀರ್ತಿಗೆ ಫೋನ್ ಮಾಡೋಕ್ಕೆ ಹೋದಾಗ ಅವ್ರ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ. ಕೀರ್ತಿ ಎಲ್ಲಿದೆಯಾ ಅಂತ ಇವಳಷ್ಟಕ್ಕೆ ಮಾತಾಡ್ಕೊಳ್ತಾ ಇದ್ದಾಳೆ. ಇವಳು ಗಂಗಾ ಅಲ್ಲಿಗೆ ಹೋಗಿ ಏನು ಮಾಡ್ತಾಳೆ ಏನೋ ಅಂತ ಕಾವೇರಿ ಅವರು ಕರ್ಮ ಅಂತ ಹೇಳಿ ಹೋಗ್ತಾಳೆ. ಕಡೆಗೆ ಗಂಗಾ ಅವರ ವೈಷ್ಣವ್ರ ಜೊತೆ ಬರ್ತಾರೆ. ಈ ಕಡೆ ವೈಷ್ಣವಿಂದ ನೀನಂದರೆ ನನಗಿಷ್ಟ ಅಂತ ಹಾಡಬೇಕು. ಲಕ್ಷ್ಮ ನನ್ನ ಮೇಳ ಅದೇನೋ ಅಲ್ಲಿಂದ ಹಾಡಬೇಕು. ಕುಸುಮ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಹೂವನ್ನ ಬ್ಯಾಗನ್ನು ತೆಗೆದುಕೊಂಡು ಬಂದಿದ್ದನ್ನು ನೋಡಿ ಕುಸುಮ ಅವರು ಹೇ ಪರವಾಗಿಲ್ವೇ ಗಂಗಾ, ನೀನು ಭಾರಿ ತಲೆ ಓಡಿಸಿದೀಯಾ,
ಏನೇನೋ ರೆಡಿ ಮಾಡಿಸ್ತಾ ಇದೆಯಾ ಹೂ ಅಂತ ಹೇಳ್ತಾಳೆ. ಅವಳಿಗೆ ಏನೆಲ್ಲ ಕೆಲಸ, ಈ ಥರ ಕೆಲಸಕ್ಕೆ ಬರದೇ ಇರೋ ಕೆಲಸ ಮಾಡೋದಕ್ಕೆ ಯಾವಾಗಲೂ ರೆಡಿ ಅಂತ ಅವ್ರು ಹೇಳ್ತಾಳೆ. ದೀದಿ ಅವ್ನ ಬಣ್ಣ ಅವ್ನ ಪ್ರೀತಿಯನ್ನು ಹೇಳ್ಕೊಳ್ಳೋದಕ್ಕೆ ಏನೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಮತ್ತು ದೀದಿ ಮಾತೇ ಕೇಳಿಸ್ಕೊಳ್ದೇ ಇರೋ ಲಕ್ಷ್ಮಿಗೆ ಅಣ್ಣ ಪ್ರಪೋಸ್ ಮಾಡೋದಂತೆ, ಅವಳು ಎದ್ದು ಕುಣಿದಾಡೋದಂತೆ ಅಂತ ಹೇಳ್ತಾರೆ. ಕುಸುಮ ಅವರು, ಹಲೋ ಮೇಡಮ್, ಜೀವನದಲ್ಲಿ ಏನು ಬೇಕಾದರೂ ಆಗುತ್ತೆ, ಸ್ಟುಪಿಡ್ ಅಂತ ಹೇಳ್ತಾರೆ. ಸ್ಟುಪಿಡ್ ಅನಿಸ್ಬೋದು ವೈಷ್ಣವ್ಗೆ, ಪ್ರೇಮ ಪರೀಕ್ಷೆ ಅಂತ ಅವರು ದೊಡ್ಡಮ್ಮ ಕುಸುಮ ಅವರು ಹೇಳ್ತಾರೆ. ಏನು ನಡೀತಾ ಇದೆ ಇಲ್ಲಿ? ಇದು ಹಾಸ್ಪಿಟಲ್, ಇಂದಿನ ಪಾರ್ಕ್ ಮಾಡ್ಕೊಂಡಿದ್ದೀರಾ, ಏನು ಮಾಡ್ತಾ ಇದ್ದೀರಾ? ಈ ಹೂವನ್ನ ತೆಗೆದುಕೊಂಡು ಬಂದು ಅಂತ ನರ್ಸ್ ಅವರು ಕೇಳ್ತಾರೆ. ಅಯ್ಯೋ ರಾಮ, ಏನಾಯಿತು? ನಮ್ಮ ಹುಡುಗ 4 ಹೂ ತಂದಿದ್ದಾನೆ, ವಾರ್ಡ್ ಒಳಗೆ ಹೋಗಿ ಡೆಕೋರೇಟ್ ಮಾಡ್ತಾನೆ ಅಂತ ಹೇಳ್ತಾರೆ. ಪೇಷಂಟ್ ಆಗ ನರ್ಸ್ ಅವರು ಪೇಷಂಟ್ ಅವ್ರ ಜೊತೆ ಇಬ್ಬರು ಇರಬೇಕು. ಕುಸುಮ ಅವರಿಗೆ ಹೇಳ್ತಾರೆ, ಒಳಗಿರೋ ಪೇಷಂಟ್ಗೆ ತಲೆ ನೋವು, ಜ್ವರ, ಹೊಟ್ಟೆ ನೋವು ಇದ್ದಿದ್ರೆ ಇಬ್ಬರು ಇರ್ತಿದ್ವು. ಆದರೆ ನನ್ನ ಲಕ್ಷ್ಮಿಗೆ ಪ್ರಜ್ಞೆ ಬಂದಿಲ್ಲ. ನಮ್ಮಲ್ಲಿರೋ ಯಾರ್ದಾರೋ ಮಾತು ಕೇಳಿಕೊಂಡು ಪ್ರಜ್ಞೆ ಬರ್ಬೋದು ಏನೋ ಅಂತ ಈ ಹೂವನ್ನೆಲ್ಲ ತೆಗೆದುಕೊಂಡು ಹೋಗಿ ಅಂತ ಯಾರಾದರೂ ಮಾತನ್ನು ಕೇಳಿಕೊಂಡು ಅವ್ರಿಗೆ ಪ್ರಜ್ಞೆ ಬರ್ಬೋದು ಅಂತ ಕುಸುಮ ಅವರು ಹೇಳ್ತಾರೆ.